ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಶಿಲಾಗೋಳ ಚಾಪ್ಟರ್. ಭೂಮಿಯ ಅಂತರಾಳದ ವಿವಿಧ ಪದರಗಳನ್ನ ಹೆಸರಿಸಿ. ಭೂಮಿಯ ಅಂತರಾಳದಲ್ಲಿ 3 ಪದರಗಳಿವೆ. ಭೂಕವಚ ನೋಡಿ, ಮೊದಲನೇ ಪದರ ಭೂಕವಚ. ಭೂಕವಚ ಅಂತಂದ್ರೆ ಏನು ಮಕ್ಕಳೇ? ಅದು ಲಿಥೋಸ್ಪಿಯರ್ ಅಥವಾ ಕ್ರಸ್ಟ್. ಓಕೆ, ಭೂಕಂಪ ಕ್ರಸ್ಟ್, ಸಾರಿ ಭೂಮಿಯ ಕ್ರಸ್ಟ್, ಅರ್ತ್ ಕ್ರಸ್ಟ್, ಭೂಕವಚ. ಎರಡನೆಯ ಪದರ ಮ್ಯಾಂಟಲ್, ಮೂರನೆಯದು ಕೇಂದ್ರಗೋಳ. ಓಕೆನಾ? ಈ ರೀತಿ 3 ಪದರಗಳು ಇವೆ ಮಕ್ಕಳು. ಮೊದಲನೆಯದು ಯಾವುದು? ಭೂಕವಚ. ಭೂಕವಚವು ಅತ್ಯಂತ ಹೊರಭಾಗ, ಮೇಲ್ಪದರವಾಗಿದೆ. ಸೊ ಇದು ಹೆಚ್ಚಾಗಿ ಸಿಲಿಕಾ, ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂ ನಿಂದ ಕೂಡಿರುವಂತದ್ದು ಭೂಕವಚ. ಎರಡನೆಯದಾಗಿ ಮ್ಯಾಂಟಲ್, ಇದು ಎರಡನೆಯ ಪದರ. ಓಕೆನಾ? ಸೊ ಮ್ಯಾಂಟಲ್ ಪದರ, ಮೇಲ್ಪದರ ಅಥವಾ ಎಸ್ತನೋಸ್ಫಿಯರ್ ಎಂದು ಕರೆಯುತ್ತಾರೆ. ಇದು ಎಸ್ತನೋಸ್ಫಿಯರ್ ಎಂದು ಕರೆಯುತ್ತಾರೆ. ಓಕೆ, ಸೊ ಮ್ಯಾಂಟಲ್ ನ ಮೇಲ್ಪದರ ಎಸ್ತನೋಸ್ಫಿಯರ್, ಮ್ಯಾಂಟಲ್ ನ ಕೆಳಪದರ ಮೀಸೋಸ್ಫಿಯರ್. ಓಕೆನಾ? ಸೊ ಅದೇ ರೀತಿ ಮೂರನೆಯದು ಕೇಂದ್ರಗೋಳ ಅಥವಾ ಭೂತಿರು. ಇದು ಅತ್ಯಂತ ಕೆಳಭಾಗ, ಒಳಭಾಗ. ಓಕೆ, ಇದು ಭೂಮಿಯ ಮೇಲ್ಮೈನಿಂದ ಸುಮಾರು 6371 ಕಿಲೋಮೀಟರ್ ಆಳದಲ್ಲಿ ಇರುವಂತದ್ದು. ಸೊ ಇದರಲ್ಲಿ ನಿಕ್ಕೆಲ್ ಮತ್ತು ಕಬ್ಬಿಣದಂತಹ ವಸ್ತುಗಳಿಂದ ಕೂಡಿರುವಂತದ್ದು ಭೂಮಿಯ ಕೇಂದ್ರ ಗೋಳ. ಓಕೆನಾ? ಸೊ ಈ ರೀತಿ ಭೂಮಿಯ ಅಂತರಾಳದಲ್ಲಿ ಅನೇಕ ಪದರಗಳು ಇವೆ. ಓಕೆ, ಥ್ಯಾಂಕ್ ಯು.